ಅವರ ಒಂದು ಏನೋ ಒಂದು ಅಪೇಕ್ಷೆಯನ್ನು ತೊಗೊಂಬಂದಾರ, ಒಂದು ಪ್ರೇಮಮಯ ಸಂದೇಶವನ್ನು ತೊಗೊಂಬಂದಾರು. ದಯವಿಟ್ಟು ತಾವುಗಳೆಲ್ಲ ಅವರ ಸಂದೇಶವನ್ನು ಕೇಳಬೇಕಂತಂದು ಹೇಳ್ತಾ ಮಾಡಿದ್ರು. ಶ್ರೀ ಮಲ್ಲಿಕಾರ್ಜುನ ಅಪ್ಪಗಳಲ್ಲಿ ಶಂಕರ ಶಿವಾಚಾರ್ಯರಲ್ಲಿ ಮನಮುಟ್ಟು. ಈಗ ಮಲ್ಲಿಕಾರ್ಜುನ ಅಪ್ಪಗಳದು ಏನಾಗಬೇಕು ಅವ್ರು ಇದ್ದಾಗಿಂದ ನಮ್ಮ ಮನೆ ಹೊಂದಿಗೆನೇ ಇದ್ರು. ಅವರು ನಮ್ಮ ತುಂಗ ಸ್ವಾಮಿ ಮಠದಾಗಿದ್ರು, ಯಾವತ್ತು ಅಲ್ಲೇ ಕುಂದಿರ್ತಿದ್ವಿ. ಮತ್ತು ಅವ್ರು ಹೆಂಗೆ ಅದಾರ ಅನ್ನೋದು ಅದು ನಮಗೆ ಗೊತ್ತದ. ಏನೋ ಅಚಾನಕ್ ನಮ್ಮಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಗಿ ಇಲ್ಲಿ ಬುರ್ಗು ಒಂದು ಸ್ವಲ್ಪ ಇದಾಗಿತ್ತು. ಈಗೇನತಿ ನಾವು ಅಲ್ಲೇ ಹೇಳಿದೀವ್ರಿ, ಆದ್ರೆ ಕಾರ್ಯಕ್ರಮ ಕೊನೆ ಐತಾರಕ್ಕೆ ಅದು ಬರೋದು ಮತ್ತು ಎಲ್ಲ ನಡೆಸೋದು ಅದು ಬಂದ್ ಮಾಡ್ರಿ ಅಂತೇಳಿ ಅನುಮತಿ ಹೇಳ್ಬೇಕಂತ ಹೇಳಿ ಬಂದಿದ್ದೀವಿ ರೀ ನಾವು. ಯಾಕಂದ್ರೆ ಅಲ್ಲಿ ಗದ್ಗೆ ಪೂಜೆಗೆ ಆಗಬೇಕಾಗಿತ್ತ, ಮತ್ತು ಇಲ್ಲಿ ಮಾಡಾಕತ್ರು 4-2 ಮಂದಿ ಕೂಡಿ ಅಲ್ಲಿ ಏನು ಮಾಡೋದು ಅದನ್ನ ಮಾಡಾಕತ್ಯಾರ, ಅದನ್ನೂ ಏನು ಬಿಟ್ಟಿಲ್ಲ. ಆದ್ರೆ ಇದೇ ಕಾರ್ಯಕ್ರಮ ಏನೈತಿ ಅಲ್ಲೇ ಬಂದ ಮಾಡ್ಕೊತ ಬರ್ರಿ. ಇಷ್ಟು 2 ಮಾತು ಹೇಳಿ ನಾವು ನಿಮಗೆ ಅವರು ತೀರ್ದಾಳದ ಹಿರಿಯರು ಹೇಳಿರ್ತಕ್ಕಂಥ ಆ ಮಾತುಗಳು ನಿಮಗೆಲ್ಲ ಗೊತ್ತಾಗಿರ್ಬೋದತ್ ನಾ ತಿಳ್ಕೊತೇನೆ. ಈಗ ಏನು ನೀವು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಲ್ಲ, ಈ ಕಾರ್ಯಕ್ರಮವನ್ನ ಅಲ್ಲಿ ಅಪ್ಪಾಜಿಗಳ ಆ ದಿವ್ಯ ಶಕ್ತಿ, ಭವ್ಯ ಗುರು ಪರಂಪರೆ, ದಿವ್ಯ ಸನ್ನಿಧಿಯ ಮುಂದೆ ಏನಂತ ಮಾಡ್ರಿ ಶೋಭಾ ಆಗ್ತದ ಅನ್ನುವಂಥ ಗುರಿಯರು ಹೇಳ್ಯಾರ. ಅದಕ್ಕೆ ಎಲ್ಲ ನಿಮ್ಮ ಅಭಿಪ್ರಾಯಗಳು ಭಾಳ ಬೇಕಾಗ್ತಾವ. ಇದು ಹಂಗಂಗ ಹೇಳಲಿಕ್ಕೆ ಬರೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಈಗ ಚಿದಾನಂದನವರು ಈಗ ನಾನು ಸಣ್ಣವ, ಆದ್ರೆ ಸಣ್ಣಪೇಟೆ ಚೆನ್ನಪ್ಪನವರು 1-2 ಮಾತು ಹೇಳ್ಬೇಕಂತ ಬರ್ರಿ. ಕುಯಿಡಿಶೆಟ್ಟಿ ಸಮಾಜದ ಅಧ್ಯಕ್ಷರು, ಪೂಜ್ಯ ಗುರುಗಳಾದಂಥ ಶಂಕರಾನಂದ ಸ್ವಾಮಿಗಳಿಗೆ ಶಿರಸಾಷ್ಟಾಂಗವನ್ನು ಸಲ್ಲಿಸುತ್ತಾ, ಅದರಂತೆ ಈಗ ಮಲ್ಲಿಕಾರ್ಜುನ ಸ್ವಾಮಿಗಳು ಅವ್ರ ತರುವಾಯ ಅವರು ನಮ್ಮ ಸಮಾಜ ಸೇವೆಯನ್ನು ಭಾಳ ಮಾಡ್ಯಾರು. ಆ ಸಮಾಜ ಮಾಡ್ಬೇಕಂತಂದ್ರೆ ಅದು ಪುಣ್ಯ ಬೇಕು, ಎಲ್ಲರಿಗೂ ಅದು ಲಭಿಸೋದಲ್ಲ. ಆದರೂ ತಮ್ಮ ಕಷ್ಟಗಳನ್ನು ದೂರ ಮಾಡ್ಕೊಂಡ ಎಲ್ಲರೂ ನನ್ನ ಮಕ್ಕಳು ತಿಳ್ಕೊಂಡ ಇಲ್ಲಿವರೆಗೂ ಅವರು ನಮ್ಮನ್ನೆಲ್ಲರೂ ಬೆನ್ನ ಹತ್ತಿ ನಮ್ಗೆ ಆಶೀರ್ವಾದ ಮಾಡ್ಯಾರು. ಇದೇ ಆಶೀರ್ವಾದ ಎಲ್ಲರೂ ನಾವು ನೀವು ಕುಡ್ಕೊಂಡು ಭಕ್ತಿನ ಸಮರ್ಪಣೆ ಮಾಡ್ಬೇಕಂತೇಳಿ ನಾ ಎಲ್ಲ ಸಮಾಜದ ಹಿರಿಯರಿಗೂ ಅಂತ ಎಲ್ಲ ಗಣ್ಯರಿಗೂ ನಾನು ಹೇಳುತ್ತಾ, ಇನ್ನು ಎಲ್ಲರೂ ಏನೋ ಒಂದು ಸಂದರ್ಭದೊಳಗೆ ಅದಾಗೈತಿ. ಈಗ ಇಲ್ಲಿ ಬರ್ಬೇಕಾದ್ರೆ ಹುಗಾಲ್ ಬಂಧುಗಳ ಸೇವೆ ಅವರಲ್ಲಿ ಇತ್ತೇಳಿ ಇಲ್ಲಿವರೆಗೆ ಕಾರ್ಯಕ್ರಮ ಮಾಡಬೇಕು. ನಾವೇನು ಮುಖಸ್ಥಿತಿ ಮಾಡೋದಿಲ್ಲ. ಅವು ಯಾವ್ಯಾವ ಸ್ಥಾನದಾಗ ಏನಾಗಬೇಕು ಆಗೈತಿ, ಇನ್ನು ಮುಂದೆ ಏನೈತಿ ನೋಡಿ ಎಲ್ಲರೂ ಗುರು ಸೇವೆ ಮಾಡ್ಕೊತ ಇನ್ನು ಮುಂದುವರ್ಸೋಣ ಅಂತೇಳಿ ಎಲ್ಲರೂ ಸಹಕಾರ ಮಾಡ್ಬೇಕಂತೇಳಿ ನಿಮ್ಮನ್ನು ನಾವು ವಿನಂತಿ ಮಾಡ್ಕೊತೀನಿ. ನೀವು ಹೇಳ್ರಿ, ಅದೇನು ಹಿಂಗಿರ್ಬೇಕು ಹಂಗಿರ್ಬೇಕು ಇದು ಮಾಡಬೇಕು ನೀವು ಹೇಳ್ರಿ, ನಾ ನಂತರ ಬೇರೆ ಹೇಳ್ತೀನಿ. ಈಗ ತೀರ್ದಾಳ ಗುರು ಹಿರಿಯರು ನಮಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶಕ್ಕೆ ನಮಗೆ ಒಪ್ಪಿಗೆ ಇದೆ. ಆದರೆ ಈ ಹಿಂದೆ ಅಲ್ಲಿ ಕಾರ್ಯಕ್ರಮವನ್ನು ಬಂದ್ ಮಾಡಿ ಇಲ್ಲಿ ಮಾಡುವಂತಹ ಪ್ರಸಂಗ ಯಾಕೆ ಬಂದೈತಿ ಅನ್ನೋದು ನಮಗೆಲ್ಲರಿಗೂ ಗೊತ್ತೈತಿ. ಅದನ್ನ ಬಿಡಿಸಿ ಹೇಳಬೇಕಾಗಿಲ್ಲ. ದಯವಿಟ್ಟು ಅಂಥ ಪ್ರಕರಣಗಳು ಇನ್ನು ಮುಂದೆ ಆಗಲಾರ್ದಂತೆ ತಾವು ಅದಕ್ಕೆ ಒಂದು ಏನು ಆಗಲಾರ್ದಂತೆ ನೋಡ್ಕೊಳ್ಬೇಕಂತಂದ್ರೆ
ಒಂದೇ ನಮ್ದು ಅಪೇಕ್ಷೆ, ಅದನ್ನು ತಾವು ನೆರವೇರಿಸ್ಕೊಡ್ತೀರಿ ಅಂತ ನಾನು ಕೇಳ್ಕೊತೀನಿ. ಈಗ ಆ ಕಾರ್ಯಕ್ರಮ ನೆರವೇರಿಸ್ಕೊಡ್ತೀವಿ. ಆದರೆ ಅಲ್ಲಿ ಒಂದು ಸ್ವಲ್ಪ ಇದ್ದ ಸ್ವಾಮಿಗಳಿಗೆ ಹೇಳಬೇಕು ಅನ್ನೋದು ಸಮಸ್ಯೆ ಅವ್ರು ಇಟ್ಟಾರ್ರಿ. ಆದ್ರೆ ಆ ಇದ್ದ ಸಮಸ್ಯೆ ನಮ್ಮಲ್ಲಿ ಅಧ್ಯಕ್ಷರಿಗೆ ಅದನ್ನ ಜವಾಬ್ದಾರಿ ಒಪ್ಪಿಸಿಬಿಡ್ತೀವಿ ನಾವು. ಸ್ವಾಮಿಗಳಿಗೆ ಹೇಳೋದು ಕೇಳೋದು, ಅವ್ರ ಹೋಗಿ ಹೇಳಕ್ಕೆ ಏನೈತಿ ನಮ್ಮ ಕಾರ್ಯಕ್ರಮಕ್ಕೆ ಬರ್ರಿ ಅಂತ ಅವ್ರು ಹೇಳಿ ಬರ್ತಾರೋ. ಮತ್ತು ನಾವೇನೈತಿ ಎಲ್ಲರೂ ಕೂಡಿ ಒಂದಿದ್ರಿಂದ ನಾವು ಮುಂದುವರ್ಸ್ಕೊಂಡು ಹೋಗೋಣ. ಇರೋ ಜಾಗದಲ್ಲಿ ಮಾಡಿದ್ರೆ ಚಲೋ, ನಾವು ಇರ್ತೀವ. ಮತ್ತು ಎಲ್ಲರೂ ಕೂಡ್ಕೊಂಡು ಮಾಡಿದ್ರೆ ಚಲೋ. ಅದು ಒಬ್ಬರೇ ಇಬ್ಬರಲ್ಲಿ ಏನೋ ಆಗು ಮಾತಲ್ಲ. ಯಾಕಂದ್ರೆ ತಮ್ಮದು ಬಳಗ ಏನೈತಿ ಏನಿಲ್ಲ ಎಲ್ಲರೂ ಕೂಡಿದ್ರೆ ಒಂದು ಇದಾಕಿರ್ತೈತೆ. ನಾವು ನಮ್ಮಲ್ಲಿ ಆದರೂ ನಾವು ಬಿಟ್ಟಿಲ್ಲ, ಅಲ್ಲಿ ಬರುವಾಗಾದರೂ ನಾವು ಅವ್ರಿಗಾದರೂ ಹೇಳ್ಕೋತಿದ್ರಕ್ಕಾಗಿನೂ ಅವರು ಮಾಡಿದರು. ಆ ಆತಂಕಕ್ಕಾಗಿ ಇದು ಉಳ್ಕೊಂಡೈತಿ. ಈಗ ಮೊನ್ನೆ ಒಂದು ಸ್ವಲ್ಪ ಚರ್ಚೆ ಮಾಡಿ ಇದನ್ನು ಮಾಡಿದಾಗ ಹೇಳಿ ಬರ್ರಿ ಹತ್ತಲೇ ಅದಕ್ಕೂ ಹ್ಞೂ ಅಂತ ಒಪ್ಕೊಂಡು ಇದನ್ನು ಮಾಡಿದೀವಿ. ಅದಕ್ಕೇನು ಬರ್ತೈತಿ, ನಾವು ಇರ್ತೀವಿ ಮಾಡಿರಿ ಅದೇನು ಬಂದಿದ್ದು ಅವ್ರು ಇಟ್ಕೊಳ್ತೀವಿ. ಇಟ್ಟು ಹೇಳಿ ನನಗೆ ಅಡ್ವಾನ್ಸ್ ದೊಡ್ಡ ದೊಡ್ಡ ಪ್ರೋಗ್ರಾಮ್ದಾಗ ಏನೈತಿ ಒಟ್ಟು ಊರಾಗ ಹೇಳೋದು ಬರ್ರಿ ಎಲ್ಲಾರು ಕೂಡಿ ಮಾಡ್ನತ್ ಹೇಳ್ರಿ. ಎಲ್ಲಾರು ಕೂಡಿ ನೋಡಂಗಿಲ್ಲ, ಎಲ್ಲಾರು ಕೂಡಿ ಮಾಡ್ನತ್ ಇನ್ನೇನು ಪಬ್ಲಿಕ್ ಹೇಳ್ಬಿಡಿ ಆತ್ ನೋಡ್ರಿ. ನಾವು ನೀವು ಅಟ್ರು ಕೂಡಿ ಅದನ್ನ ಮಾಡೋನು. ಅದರದ್ದು ಏನೈತಿ ಹೇಳೋದು ಕೇಳೋದು ನಮ್ಮಲ್ಲೇ ಎಲ್ಲ ಹೇಳಿಸಿ ಮಾಡಿಸಿ ಅದನ್ನ ಏನೈತಿ ನಾವು ಮಾಡಕ್ಕೆ ಹಚ್ತೀವಿ, ನಾವು ಮುಂದಿರ್ತೀವಿ, ನಾವು ನಿಂತು ಮಾಡ್ತೀವಿ. ಎಲ್ಲರೂ ಕೂಡ್ಕೊಂಡು ಮಾಡಿದ್ರು ಚಂದ ಸಂಗಟ ಆಕತಿ. ಚಂದ ಸಂಗಟ ಒಂದು ಗುರುವಿನ ಕಾರ್ಯಕ್ರಮ ಮಾಡೋದಕ್ಕೆ ಇದಕ್ಕೂ ಎಲ್ಲೆಲ್ಲಿ ಏನೋ ಒಂದೊಂದು ತೊಡಕು ಬರ್ತಿರ್ತಾವ. ಆದ್ರೆ ತಿಳ್ಕೊಂಡು ಮಾಡಿದ್ರೆ ಬರೋಬ್ಬರಿ ಇರ್ತದ್ರೆ, ತಿಳ್ಕೊಂಡು ಮಾಡ್ಲಂತ ಜನರು ಇರ್ತಾರೆ ಅದ್ರೊಳಗೆ. ಈಗ ಯಾವ ರೀತಿ ಜನರು ನಡೆದಾರ ಅನ್ನೋದು ಗೊತ್ತೈತಿ. ಆದ್ರೆ ಅವ್ರು ಏನು ಮಾಡಿರ್ತಾರಲ್ಲ ಅವ್ರ ಫಲಭೋಗ ಅವ್ರಿಗೆ ಇಟ್ಟಿರ್ತಾರೆ. ಗುರು ಅವೇನು ಬಿಟ್ಟಿರಂಗಿಲ್ಲ, ಯಾರು ಮಾಡಿರ್ತಾರ ಅವ್ರ ಫಲಭೋಗ ಅವ್ರಿಗೆ ಇಟ್ಟಿರ್ತಾನೆ. ನಾವು ಭಕ್ತಿದಿಂದ ನಮ್ಮ ಮನಸ್ಸು ಒಳಗಿಂದ ಒಂದು ಹಸನ ಸ್ವಚ್ಛ ಇತ್ತಂದ್ರೆ ಯಾವಾಗಿದ್ರು ಗುರು ನಮ್ಮನ್ನ ಕಾಯ್ತಾನೆ. ಸಕಲ ಸದ್ಭಕ್ತರಲ್ಲಿ ಈಗಿನ ಸಮಸ್ಯೆದ ಒಂದು ವಿಚಾರ. ಯಾಕಂದ್ರೆ ಮೂಲತಃ ಅಲ್ಲಿ ನಡೆದು ಬಂದಂಥ ಅಲ್ಲಿ ಎಲ್ಲ ಹಿರಿಯರು ಹೇಳಿದಂಥ ಮಾತ ಮತ್ತು ತಮ್ಮೆಲ್ಲರ ಭಕ್ತರ ವಿಚಾರಗಳು ಏನು ಬರ್ತಾದವು, ನಿಮ್ಮ ವಿಚಾರನೂ ತಿಳಿಸ್ರಿ. ಇಲ್ಲಿರುವಂಥ ಭಕ್ತರನ್ನ ವಿಚಾರ ತಿಳಿಸ್ರಿ. ಅಲ್ಲಿ ಇರುವಂಥ ಭಕ್ತರನ್ನ ಇನ್ನೂ ಅಷ್ಟು ಚರ್ಚೆ ಮಾಡ್ಕೊಳ್ಳಿ. ಮಾಡಿಕೊಂಡ ನಂತರ ನೀವು ಒಂದು ನಿರ್ಗಮನ ಮಾಡಿ ಅಲ್ಲಿ ಹಿರಿಯರು ನೀವು ಇಲ್ಲಿ ಹಿರಿಯರು ಎಲ್ಲರೂ ಕೂಡ್ಕೋರಿ. ಇನ್ನೂ ಒಮ್ಮೆ ಇಲ್ಲಿ ಇದು ಚರ್ಚೆ ಆಯ್ತು. ಇಲ್ಲಿ ವಿಷಯ ನಡೆದ ವೇಳೆದೊಳಗೆ ಬೇಡ, ಎಲ್ಲ ಭಕ್ತಾದಿಗಳು ಬಂದಾರು, ಎಲ್ಲದರೊಳಗನು ಎಲ್ಲ ವಿಚಾರ ತಿಳಿದಾತ. ಅದಕ್ಕಿಂತ ಅಲ್ಲಿಯೂ ನೀವು ಕೆಲವು ಜನರನ್ನು ಕೂಡಿಸ್ಕೊಂಡ ಆ ಸ್ಥಾನದೊಳಗೆ ಮಾಡಿದರೆ ಯಾವ್ಯಾವ ಸೌಲಭ್ಯಗಳು ಯಾವ್ಯಾವ ಒಂದು ಅನುಕೂಲತೆ ಬರ್ತೈತಿ ಅದನ್ನು ಚರ್ಚೆ ಮಾಡಿರಿ. ಮಾಡಿದ ನಂತರ ಆ ನಂತರ ಒಂದು ಕೆಲವು ಟೈಮ್ದೊಳಗೆ ಅದನ್ನು ಯಾವಾಗ ಫಿಕ್ಸ್ ಮಾಡಬೇಕು, ಏನು ಮಾಡಬೇಕು ಅದನ್ನ ವಿಚಾರ ಮಾಡಕ್ಕೆ ಬರ್ತೈತಿ. ಇನ್ನೂ ಅಷ್ಟ ಮತ್ತನೇ ಮಾಡ್ಕೋರಿ. ಯಾಕಂದ್ರಪ್ಪ ಆಡೋನು ಬಾ ಕೆಡಸೋನು ಬಾ ಅಂತಾರಲ್ಲ, ಹಂಗೆ ಆಗಬಾರ್ದು. ಅದಕ್ಕೆ ಏನೋ ಒಂದು ಸಜ್ಜ ಸುಶಿಕ್ಷಿತ ನಡೆದ ವೇಳೆದೊಳಗೆ ಮುಂದೆ ಅದರೊಳಗೆ ಅಲ್ಲಿ ಜನರು ಅತೀವ ಪ್ರೀತಿ ಪ್ರೇಮ ವಿಶ್ವಾಸಗಳು
ಹೆಂಗೆ ಹುಡ್ತಾವು ಅವ್ರನ್ನೂ ಎಲ್ಲ ಚರ್ಚೆ ಮಾಡ್ಕೊರಿ. ಮಾಡ್ಕೊಂಡು ಇನ್ನೊಮ್ಮೆ ನೀವು ಅವರು ಕೂಡಿ ಬೇಕಾದ್ರೆ ಅಲ್ಲೇ ತೆರಾಲ್ದಾಗ ಚರ್ಚೆ ಮಾಡ್ಕೊರಿ. ಬೇಕಾದ್ರೆ ಇಲ್ಲಿ ಮತ್ತೊಮ್ಮೆ ಬಂದು ಮಾಡಿರಿ. ಮಾಡಿ ಅದನ್ನು ಒಂದು ನಿರ್ಗಮಕ್ಕೆ ತಗೋರಿ. ಯಾಕಂತಂದ್ರೆ ಇದು ಯಾರೇ ಎಲ್ಲೇ ಮಾಡಿರಿ ಗುರುವಿನ ಸೇವೆ ಎಲ್ಲಿ ಮಾಡಿದ್ರು ಸಂತೋಷ. ಆದ್ರೆ ಮೂಲತನ ಮಾಡಬೇಕು, ಆ ಮಾತು ಖರೆ ಐತಿ. ಖರೆ ಇದ್ರೆ ಭಕ್ತಿ ಭಾವನೆಗಳು ಹೆಂಗೆ ಬೆಳಿತಾವು, ಹೆಂಗೆ ಪ್ರೀತಿ ಪ್ರೇಮ ವಿಶ್ವಾಸ ಆಗ್ತಾವು, ಅದ್ರ ಮೇಲೆ ಕರ್ತವ್ಯ ನಡೀತಿರ್ತೈತಿ. ಅದಕ್ಕೆ ಇನ್ನೂ ಅಷ್ಟು ಮತನ ಮಾಡ್ಕೊರಿ, ಇನ್ನೂ ಒಮ್ಮೆ ಚರ್ಚೆ ಮಾಡಿರಿ. ಮಾಡಿದ ನಂತರ ಅದನ್ನು ಎಲ್ಲ ವಿಷಯಕ್ಕೆ ಸಂಬಂಧಪಡಿಸ್ಕೊಳಕ್ಕೆ ಬರ್ತೈತಿ. ಅಲ್ಲಿಯೂ ಮಾಡೋದಾರ ಅಲ್ಲಿಯೂ ಮಾಡಕ್ಕೆ ಬರ್ತೈತಿ, ಇಲ್ಲಿಯೂ ಮಾಡೋದಾರ ಇಲ್ಲಿಯೂ ಮಾಡಕ್ಕೆ ಬರ್ತೈತಿ. ಎರಡೂ ಸಮಸ್ಯೆಗಳು ಅದಾವು. ಅದಕ್ಕೆ ಇದನ್ನ ವಿಚಾರ ಮಾಡ್ಕೊರಿ. ಮಾಡ್ಕೊಂಡ ನಂತರ ಮೊದಲು ಬೇಕಾದ್ರೆ ಕೆಲವೊಂದು ಟೈಮ್ ಅಲ್ಲೊಂದು ರವಿವಾರ ಬೇರೆ ನೇಮಿಸ್ಕೊಂಡು ಇಲ್ಲಿಗೂ ಒಂದು ರವಿವಾರ ಬೇರೆ ನೇಮಿಸ್ಕೊಂಡು ಇಲ್ಲಿ ಕಡೆ ರವಿವಾರಕ್ಕೆ ಇಟ್ಕೊಂಡಾರ. ಪ್ರತಿ ತಿಂಗಳು ಕಡೆ ರವಿವಾರ 4 ತಿಂಗಳಾಗಲಿ 5ನೇ ವಾರ ಆಗಲಿ ಬರ್ತೈತಿ, 4 ವಾರ ಆಗಲಿ 5ನೇ ವಾರಕ್ಕೆ ಬರ್ತಾವ. ಅದಕ್ಕೆ ಅಲ್ಲಿ 2ನೇ ರವಿವಾರ ಉಳಿಸ್ಕೊಳ್ರ. ನಿಮ್ಮೆಲ್ಲರ ಪ್ರೀತಿ ಪ್ರೇಮಗಳು ವಿಶ್ವಾಸಗಳು ಏನಪ್ಪಾ ನಮ್ಮನ್ನು ಬಿಟ್ಟು ಎಲ್ಲರೂ ಹೋಗ್ತದೆ ನಿಮಗೂ ಆಗಬಾರದು. ಯಾಕಂದ್ರೆ ಈಗ 3 ವರ್ಷಕ್ಕೆ ಒಂದು 2 ತಿಂಗಳು ಏನಾದ್ರು ಕಮ್ಮಿ ಇರ್ಬೇಕು ಇಲ್ಲಿ ನಡೆದು. ಯಾಕಂದ್ರೆ ನಾಯಿ ಬಂದದ್ದನ ಇಲ್ಲೇ ಬಂದದ್ದು, ಅಲ್ಲಿ ಭಾಳ ಕರೆದ್ರು ಬರ್ತನಪ್ಪ ಅಂತ ಹೇಳ್ತೀನಿ. ಇವರು ಬಾಣನವರು ನಾ ಬರ್ತನತ್ತೀನಿ, ಅಲ್ಲೇ ಹೋಗ್ಬೇಕಾಗತ್ತೆ. ಆದ್ರೆ ಇವರು ಬಾಣನವರು ಮುಂದೆ ನನ್ನ ಕರ್ಕೊಂಡು ಹೋಗೋರು ಒಬ್ರು ಬೇಕಲ್ಲ. ನಾನು ಗಾಡಿ ಸಹಿತ ಹೊಡ್ಯಾಕೆ ಬರಂಗಿಲ್ಲ, ಹೋದ್ರೆ ಬಸ್ಸಿನಾಗ ಹೋಗ್ಬೇಕು. ಇವು ಕರ್ಕೊಂಡು ಹೋಗ್ಕೊಂಡ ಅವ್ರನ್ನ ನೆನಪಾಡಿ ಕರ್ಕೊಂಡು ಹೋದ್ರೆ ಹೋಗ್ಬೇಕಾಗಿತ್ತು. ತಿಂಗಳಿಗೊಮ್ಮೆ ಶನಿವಾರ ನಾನು ಹೇಳ್ತೀವಿ, ಗುರುಗಳ ಅಲ್ಲಿ ಹೋಗೋಣ ರೀ ಮಾಡೋನು. ಏನು ಅದೇ ಇಲ್ಪ ನಮ್ಮೇನಿಲ್ಲ, ಗುರುವಿನ ಸೇವಾ ಎಲ್ಲಿ ಮಾಡಿದ್ರು ಮಾಡು ಅನ್ಕೋತ ಬಂದೆವು. ಅದು ಕಾಲಕರ್ಮಿ ಹೋಗಿದ್ದು ಏನೋ ವ್ಯತ್ಯಾಸಗಳು ನಡೆದ ಇಲ್ಲಿ ಬಂದರಿ. ಅದಕ್ಕೆ ನಿಮ್ಮೆಲ್ಲರ ಮನಸ್ಸು ಏನೈತಿ, ನಿಮ್ಮೆಲ್ಲ ಶರಣರ ಮನಸ್ಸು ಏನೈತಿ, ಶರಣೀಯರ ಮನಸ್ಸು ಏನೈತಿ, ಯಾರ್ಯಾರಿಗೆ ಒಂದೊಂದು ಅನುಕೂತಿರ್ತೈತಿ. ಇಲ್ಲಿ ಸ್ಥಾನಮಾನ ಕೊಟ್ಟ ನಡೆಸಿದಂಥವ್ರಿಗೂ ಕೂಡ ಸಮಸ್ಯೆಗಳಾಕ್ಕವು. ನಮ್ಮ ಮನೆಯೊಳಗೆ ಚಂದ ನಡೀತಿತ್ತು, ಈ ಕಾರ್ಯಕ್ರಮ ಎಲ್ಲ ಆ ಕಡೆ ಹೋಯ್ತು ಅಂತ ಅವ್ರಿಗೂ ಕೆಡಕ್ಕೆ ಅನಿಸ್ಬಾರ್ದು. ಬೇಕಾದ್ರೆ ಇನ್ನು ಅವ್ರ ಸೇವಾನ ಹೆಚ್ಚಿಗೆ ನಾವು ಮಾಡಬೇಕಾಗಿತ್ತು ಎಲ್ಲರೂ ಕೂಡ ಅಂತಂದ್ರೆ ಅವ್ರ ಮೇಲಿನ ಪ್ರೀತಿ ಇದ್ರೆ ಒಂದು ರವಿವಾರ ಎಲ್ಲಿ ಇಟ್ಕೊನು, ಒಂದು ರವಿವಾರ ಬೇಕಾದ್ರೆ ಅಲ್ಲಿ ಇಟ್ಕೊನು. ಹೆಂಗೆ ಅನುಭವ ಬರ್ತೈತಿ ಹಂಗೆ ಮಾಡಕ್ಕೆ ಬರ್ತೈತಿ. ಏನಪ್ಪ ಎಲ್ಲಿ ಬೆಳೆದ್ರು ಗುರುವಿನ ಅಲ್ಲೊಂದು ಸ್ಥಾನ ಇಲ್ಲೊಂದು ಸ್ಥಾನ, ಅದಕ್ಕೆ ಬೇರೆ ಸಂಬಂಧಂಗಿಲ್ಲ. ಎಲ್ಲಿ ಭಕ್ತಿ ಐತಿ ಅಲ್ಲಿ ಗುರು ಅದನು, ಎಲ್ಲಿ ಭಕ್ತಿ ಐತಿ ಅವನ ಮನಸ್ಸೈತಿ, ಎಲ್ಲಿ ಪ್ರೀತಿ ಪ್ರೇಮ ವಿಶ್ವಾಸ ಐತಿ ಅಳು ಮಕ್ಕಳು ಇದ್ದಂಗೆ. ಗುರುಗಳಂದ್ರೆ ಯಾರ ತಿಳಿದ್ರೆ ನೀವು ಅಳು ಮಕ್ಕಳು ಇದ್ದಂಗೆ. ಭಾಳ ಅಳ್ಳಾಕೈತಿ ಅಂದ್ರೆ ಯಾವ ಪ್ರೀತಿದೆ ಹೆಣ್ಮಗಳು ಎತ್ಕೋತೀವಿ ಗಪ್ಪಾಕತಿ, ಯಾವ ಗಂಡು ಮಕ್ಕಳು ಎತ್ಕೊಂಡ್ರು ಪ್ರೀತಿಯಿಂದ ಎತ್ಕೊಂಡ್ರು ಕಸಮಾಕತಿ. ಎಲ್ಲೇ ಏನಾರು ಎತ್ತಿಲ್ಲದ ಪಟಕ್ ಶಿಫ್ಟ್ ಮಾಡಿ ಎತ್ಕೊಂಡ್ರೆ ಮಕ್ಕಳು ಮೇಲೆ ಬರ್ತಾವು. ಅದು ನಿಮಗೆ ತಾಯಿಗಳು ಗೊತ್ತೈತಿ, ತಾಯಿ ನೆನವು ಹೆಂಗೈತಿ ಅನ್ನುವಂಥದ್ದು. ಹಂಗೆ ಗುರುವಿನ ಮೇಲೂ ನಾವು ಎಲ್ಲ ಶರಣರಾಗಲಿ, ಶರಣೀಯರಾಗಲಿ, ಪ್ರೀತಿ ಪ್ರೇಮ ವಿಶ್ವಾಸ ಬೆಳೆಸಿ ಗುರುವಿನ ನಾಮಸ್ಮರಣೆ ಕೆಡಿಸೋದು ಬೇಡ, ಗುರುವಿನ ಪ್ರೀತಿ ಕೆಡಿಸೋದು ಬೇಡ. ಇಷ್ಟು ಮಾಡಿ ನೋಡಕ್ಕೂ ಬರ್ತೈತಿ. ಅದನ್ನ ಇನ್ನೊಂದು ಚರ್ಚೆ ಮಾಡ್ಕೊಂಡು ಹಂಗೆ ಹೇಳ್ದಂಗೆ ಮಾಡೋದಾದ್ರೆ ಆ ಕಾರ್ಯಕ್ರಮ ಮಾಡೋಣ. ನೀವನಕ ನಾವು ಎಲ್ಲಿ ಕರಿತೀರಿ ಅಲ್ಲಿ ನಾವು ಬರ್ತೀವಿ. ನಾನು ಯಾಕಂದ್ರೆ ನಾನು ಅಲ್ಲಿ ಇಲ್ಲಿ ನಾನು ನೀವು ಎಲ್ಲ ಕುರುವಿನ ಶಕ್ತಿ ಅವರು, ನಾ ಯಾರು ನಿಮಗೆ ಗೊತ್ತಿರಾಕಿಲ್ಲ. ನಾ ಆಟಗಾರ ಯಾರು ಮನುಷ್ಯ. ಇವರು ಆಶ್ರಯ ಕೊಟ್ಟವರು ಹೂಗಾರ ಬಂಧುಗಳು ಎಂತ ನೋಡಿ ಎಲ್ಲ ತೋಟನ ಕೊಟ್ಟಾರ ನಮಗೆ. ಸದ್ಯ ನಾವು ನಮ್ಮದ ತೆಳಕತ್ತೀವಿ ಎಲ್ಲರಿಗೂ. ಅದಕ್ಕೆ ಹಿಂಗ ಒಂದೊಂದು ಶಕ್ತಿ ಇರ್ತೈತಿ, ಒಂದೊಂದು ಪ್ರೀತಿ ಇರ್ತೈತಿ. ಎಲ್ಲಾನು ಕೆಡಿಸೋದು ಬೇಡ.
ಅದಕ್ಕೆ ಇನ್ನೆಟ್ಟು ಹೇಳಿದ್ರು ಕಮ್ಮಿನ ಏನು ಭಾಳ ಹೇಳೋದು ಬೇಡ. ಇದಕ್ಕೆ ಇನ್ನಟ್ಟು ನೀವು ಮತ್ತೊಂದು ಮಾಡ್ಕೋರಿ. ಹಂಗೆ ಮಾಡೋದಾದ್ರೆ ಕಾರ್ಯಕ್ರಮ ಮಾಡಕ್ಕೆ ಬರ್ತೈತಿ. ಬುದ್ಧಿ ಗುರುಗಳು ಆಜ್ಞೆ ಮಾಡಿಬಿಟ್ರಿ. ನಾವು ಭಕ್ತರಾಗಿ ಪಾಲಿಸೋದು ಒಂದನ ಮುಖ್ಯ, ಹೌದಲ್ರಿ? ಅವ್ರು ಏನ್ ಹೇಳಿದ್ರಪ್ಪ, ಇಲ್ಲಿನೂ ಬಿಡಬೇಡ್ರಿ ಅಲ್ಲಿನೂ ಬಿಡಬೇಡ್ರಿ ಅಂತಂದರು. ನಾವು ಎಲ್ಲಾ ಈ ವೇದಿಕೆ ಮೂಲಕ ಅದ ಪ್ರಕಾರ ಮಾಡು. ಈ ತೇರ್ದಾಳದ ಸದ್ಭಕ್ತರು ಏನು ಗುರುಹಿರಿಯರು ಬಂದಾರೋ ಅವರಿಗೆ ನಾವು ವಿನಮ್ರವಾಗಿ ಕೇಳ್ಕೊತನು. ಯಾಕಂತಂದ್ರೆ ನಿನ್ನೆ ಒಬ್ರು ತಾಯಿ ನಮಗ್ ಫೋನ್ ಹಚ್ಚಿದ್ರು ಈ ಕಾರ್ಯಕ್ರಮಕ್ಕ. ಹೆಸರು ಹೇಳ್ಬೇಡಂತಾರ. ಇಲ್ಲಿ ಅವ್ರ ಮನದಾಳದ ಮಾತು ಹೆಂಗಾಗಿತ್ತಂದ್ರ, ಅಣ್ಣ ನಮಗ ಇಲ್ಲಿ ಬರ್ತೈತಿ ತಿಂಗಳದಾಗ ಒಂದ್ಸಲ ಚಂದ ಆಕೈತಿ ಕಾರ್ಯಕ್ರಮ, ನಾವ್ ಹೆಂಗ್ ಬಿಡೋಣ, ನಮಗೇನೋ ಒಂಥರ ಇಲ್ಲ ಆನಂದ ಆಕೈತಿ, ನಾವು ತಿಂಗಳಿಗೊಮ್ಮೆ ನಾವು ಚಾರ್ಜ್ ಆದಂಗ ಆಕೈತಿ ಅಣ್ಣ, ಇದನ್ನೆಲ್ಲಾ ತೆಗೆದು ನೀವು ಆ ಕಡೆ ತೇರ್ದಾಕ ಆದ್ರಿ ಅಂದ್ರೆ ನಾವ್ ಹೆಂಗ್ ಮಾಡೋಣ ಅನ್ನುವಂತ ಮಾತನ್ನ ಆ ತಾಯಿ ಹೇಳ್ಬೇಕಾದ್ರೆ ನಮಗ್ ಬಹಳ ಮನಸ್ಸಿಗೆ ಬಹಳ ಅನಿಸ್ತ. ಎಷ್ಟು ಪ್ರೇಮ ಇಟ್ಕೊಂಡಾರಪ್ಪ ಇಲ್ಲೆಲ್ಲ ಅಂತನ್ನುವಂತ. ಇಲ್ಲಿ ನೋಡ್ರಿ ಸಾಕಷ್ಟು ಜನ ಸದ್ಭಕ್ತರು ನಮ್ಮ ಅಲ್ಲಪ್ಪ ಮುತ್ಯಾಗ ವಲಬಾಯಿ ಅವ್ರ ಮುದಿ ವಯಸ್ಸಾಗಿದ್ರು ಕೂಡ ಎಷ್ಟು ಪ್ರೇಮದಿಂದ ಅವರು ಬರ್ತಾರೆ. ಇಲ್ಲೆಲ್ಲ ಒಂದು ಸಂಬಂಧವನ್ನ ಇಲ್ಲಿ 3 ವರ್ಷ ಘಟಿಸಿದ್ರಿಂದ ಸಡನ್ ಆಗಿ ನಮಗೂ ಏನಪ್ಪ ಅಂದ್ರೆ ಕಿತ್ತುಕೊಂಡು ಹೊರಗೆ ಬರ್ಲಿಕ್ಕೆ ಕಷ್ಟ ಸಾಧ್ಯ ಆಕತಿ. ನೀವೆಲ್ಲ ಬಹಳ ಪ್ರೇಮದಿಂದ ನೀವು ಕರೆದಿರಿ. ನಾವು ನಿಮಗೆ ಬಹಳ ಅಂದ್ರೆ ಬಹಳ ನಾವು ಋಣಿದೀವಿ, ವಿನಮ್ರತೆಯಿಂದ ನಾವು ಅದನ್ನು ಸ್ವೀಕಾರ ಮಾಡ್ತೀವಿ. ಅದರ ಜೊತೆಗೆ ಏನಾಗಿತ್ತಪ್ಪ ಅಂತಂದ್ರ ಇವರ ಪ್ರೇಮ, ಈ ಸದ್ಭಕ್ತರ ಪ್ರೀತಿ ನಮಗೇನಾಗಿತ್ತಪ್ಪ ಅಂತಂದ್ರ ಇದನ್ನ ಬಿಟ್ಟ ಕಟ್ಟಿ ಹೊಡೆದು ನಮ್ಗೆ ಆ ಕಡೆ ಬರ್ಲಿಕ್ಕೆ ಅಸಾಧ್ಯ ಅನ್ನುವಂಥದ್ದು. ಇದು ನಮ್ಮ ಬುದ್ಧಿ ಮಠ, ನಮ್ಮದು ಒಂದು ಮಠ ಐತಿ, ಬುದ್ಧಿ ಶರಣಪ್ಪನವ್ರ ಮಠ ಅಂತ ಹೇಳಿ. ನಮ್ಮ ಅಜ್ಜ ಅವರು ಶರಣ ಬಸಪ್ಪನವರು ಬನ್ನಟ್ಟಿ ಒಳಗೆ. ನಮ್ಮ ಅಜ್ಜ ಹೋಗಿ 91 ವರ್ಷ ಆತು. ಅವ್ರು ಮೊದಲನೇದವ್ರು. ಅದ್ರ ತರುವಾಯ ಪುತ್ರ ವರ್ಗದಿಂದ ಬಂದದ್ದು ನಮ್ಮದು. 2ನೇದವರು ನಮ್ಮ ತಂದೆಯವರು. ಈ 3ನೇದವರು ನಾವು. ನಮ್ಮ ತಂದೆಯವರು ಹೋಗಿ 58ನೇ ವಯಸ್ಸು ಲಿಂಗೈಕ್ಯಾಗಿ. ನಮ್ಮ ಅಜ್ಜ ಅವ್ರಿಗೆ 91 ವರ್ಷ ಆತ. ಮುಂದೆ ಈಗ ನಾನು ಅಧಿಕಾರಕ್ಕೆ ಬಂದ ನಾನು 60 ವರ್ಷ ಆತು. ಚಿಕ್ಕ ವಯಸ್ಸದಾಗ ಗುರುವನ್ನಾಗಿ ಮಾಡಿದ್ರು. ನಮ್ಮ ಮಠದೊಳಗೆ ಅನುಷ್ಠಾನ ಜಪ ತಪ ಹೋಮ ಹವನಗಳು. ಈಗನಕ ನಮ್ಮ ಕೈಯಾಗ ಒಂದು 20 ಜನ ಶಿವಶಾನರಿದ್ರು. ಆ ಶಿವಶಾನರೆಲ್ಲ ಹಿಡ್ಕೊಂಡು ನನ್ನ ಇಡೀ ಜೀವನ ಚಿಕ್ಕ ವಯಸ್ಸಿಂದ ಇದ್ರೊಳಗದನು. ಅದಕ್ಕೆ ಯಾರಿಗೂ ನೋವು ಆಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು, ಎಲ್ಲ ಸಾಧನೆ ಬರೋಬ್ಬರಿ ಇರಬೇಕು. ಈಗ ನಾವು ಈ ಊರಾಗ ಒಂದು ಪ್ರವಚನ ಹಚ್ಚಿದ್ರು, ಮತ್ತೊಂದು ಊರಾಗ ಪ್ರವಚನ ಹಚ್ಚಿದ್ರು. ನಮ್ಮ ಗುರುಗಳದು ಅಲ್ಲಿ ಪ್ರವಚನ, ರಾಂಪುರಾಗ ಪ್ರವಚನ, ಬಣಟ್ಯಾಗ ಪ್ರವಚನ, ಮತ್ತೆ ಎಲ್ಲೆಲ್ಲಿ ಬರ್ತೈತಿ ಎಲ್ಲ ಕಡೆ ಪ್ರವಚನ ಅದ. ನಮ್ಮ ಗುರುಗಳದು ಒಂದ ಊರಾಗಲ್ಲ, ತೆರಾ ಕಟ್ಟನೂ ಅಲ್ಲ, ರಾಂಪುರ ಕಟ್ಟನೂ ಅಲ್ಲ. ಇನ್ನೂ ಎಷ್ಟು ಜನರಲ್ಲಿ ಯಾವ್ಯಾವ ಭಾವ ಬರ್ತೈತಿ ಅದು ಬೆಳೀಲಿ. ಇಷ್ಟು ನಡೆದದಕ್ಕೆ ಈಗ 70ನೇ ತಿಂಗಳು ಅಂದ್ರೆ 12 5 12 ವರ್ಷಕ್ಕೆ 2 ತಿಂಗಳು ಕಮ್ಮಿ ಆತ. 7 ವರ್ಷಕ್ಕೆ 2 ತಿಂಗಳು ಕಮ್ಮಿ ಆತ ಅವ್ರ ಲಿಂಗೈಕ್ಯಾಗಿ. ಅಂದ್ರೆ ಮತ್ತೆ ಏನೋ ಒಂದು ಪ್ರಭಾವ ಎಲ್ಲೋ ಬೆಳ್ಯಾಕತ್ತೈತಿ, ಮಹತ್ವ ನಡೆದೈತಿ. ಅಂದ್ರೆ ಅವರಂತ ಪುಣ್ಯಾತ್ಮರದಾರು. ಯಾಕೆ ಪುಣ್ಯಾತ್ಮರದಾರ ಅಂತಂದ್ರ ಶಂಕರಾನಂದ ಸ್ವಾಮಿಗಳಂತವ್ರು ಜಗದ್ಗುರು ಶಿವಾಚಾರ್ಯ ಶಿವಾನಂದ ಶಂಕರಾನಂದ ಸ್ವಾಮಿಗಳು, ಅವರಂತ ತಪಸ್ವಿಗಳು, ಅವರಂತ ತ್ಯಾಗವ್ರತಿಗಳು, ಅವರು ಮಾಡಿದಂತ ನಿಮಗಿದೊಂದು ಕಗ್ಗಲ್ಲ ಹಚ್ಚಿ ಬಾ, ಗುಂಡಕಲ್ಲ ಹಚ್ಚಿ ತಗೋರಿ, ಇದನ್ನು ತಗೊಂಡು ಮುಂದೆ ಮಾಡ್ಕೊಂಡು ಹೋಗ್ರಿ ಅಂದಾರು. ನಾವು ಮುಂದೆ ಹಿಂದೆ ಮಾಡಿ ಏರ್ಪೇರ್ ಮಾಡ್ಕೊಂಡಿದ್ದೀವಿ. ಆದ್ರೂ ಅವರ ಶಕ್ತಿ, ಅವರಲ್ಲಿ ಪ್ರೇರಣೆ ಐತೆ ಅಂದ್ಮೇಲೆ ಇದನ್ನು ನೀವು ಇನ್ನು ಎಷ್ಟು ಸಲ ಹುಟ್ಟಿ ಬಂದ್ರು ಶಂಕರಾನಂದ ಸ್ವಾಮಿಗಳಂತವ್ರು ಇನ್ನು ಸಿಗಂಗಿಲ್ಲ. ಇದು ನಾನ್ ನೋಡಕ್ಕಾಗಲಿ. ನಮ್ಮ ಅಜ್ಜ ಅವರು ಶಂಕರಾನಂದ ಸ್ವಾಮಿಗಳು ಸಮಕಾಲೀನವರು. ನಮ್ಮ ತಂದೆಯವರಿಗೂ ಅವ್ರಿಗೂ ಪರಿಚಯ.
ಮುಂದೆ ನನಗೂ ಕೂಡ ಅವರು ಪರಿಚಯ ಇಲ್ಲಿ ತನಕ ಹಿಂಗೆ ಬಂದೈತಿ. ಅದಕ್ಕೆ ಏನೋ ಸಮಾಜ ನಿಮ್ಮದು ಭಾಳ ಶಿಸ್ತು ಭಾಳ ಸಮಾಜ ನಿಮ್ಮ ಸಮಾಜ. ನಾವೆಲ್ಲಕ್ಕಿಂತ ಅದನ್ನು ಕಂಡು ಹಿಡಿದದ್ದು ನನ್ನ ಚಿಕ್ಕ ವಯಸ್ಸಿಂದ. ಆದರೂ ಏನೋ ಪ್ರೇರಣೆಯಿಂದ ಏನೋ ಕಾರ್ಯಕ್ರಮ ಯೋಗಗಳು ಮಹಾತ್ಮರಿದ್ದಲೇ ಒಬ್ಬ ಸಾಧು ಇದ್ದಲೇ 4-8 ಮಂದಿ ದುಷ್ಟರು ಇರ್ತಾರೆ. ಆದರೂ ಒಂದನ್ನು ಕೆಲಸಕ್ಕೆ ಹೋದ್ರೆ ಕೆಡಂಗಿಲ್ಲ. ಅದು ತನ್ನ ಬೆಳಕನ್ನು ಬೆಳಕತೈತಿ ಹೊರತಾಗಿ ಅದು ಶಾಶ್ವತವಾಗಿರ್ತೈತಿ. ಗುರು ಸ್ವರೂಪ ಅಂದ್ರೆ ಸಾಮಾನ್ಯ ಅಲ್ಲ. ಅದಕ್ಕೆ ಈ ರೀತಿ ಆಗೈತಿ. ನಿಮಗೂ ಎಲ್ಲರಿಗೂ ಟೈಮ್ ಆಕೈತಿ. ಈ ಕಾರ್ಯಕ್ರಮ ಮುಗಿಸಿ ಮಂದಗ ಮಾಡೋದು. ಕೊನೆಯದಾಗಿ ಫೈನಲ್ ಹೇಳಿಬಿಡೋದು. ಎಲ್ಲರೂ ಹೇಳಿದ್ರು ಹಿರಿಯರು. ನಾವು ತೀರ್ದಾಳದ ಸದ್ಭಕ್ತರಲ್ಲಿ ವಿನಂತಿ, ನೀವು ಈ 4ನೇದು ಏನು ನಾವು ಮಾಡ್ಕೋಕತ್ತಿರಲ್ಲ, ನಾವು ಕಂಟಿನ್ಯೂ ಇದನ್ನ ನಾವು ಮಾಡ್ತಾನೆ ಇರ್ತೀವಿ. ದಯವಿಟ್ಟು ನಮಗೂ ಒಂದು ಸ್ವಲ್ಪ ಅವಕಾಶ ಕೊಡ್ರಿ. ಯಾಕಂದ್ರ ಈಗ ನಮ್ದು ಏನೈತಪ್ಪ ಅಂತಂದ್ರ ಇದು ಬಹಳ ಹಳಿದಿಂದ ಮಾಡ್ಕೋತ ನಾವು ಬಂದಿದ್ರಿಂದ ಏನಪ್ಪಾ ಅಂತಂದ್ರ ಇದಕ್ಕಿಂತ ಮೂಲತನ ಹಳಿದಿದ್ರು ಕೂಡ ಅದಕ್ಕೇನೈತಪ್ಪ ಅಂತಂದ್ರ ನಾವು ನಿಮ್ಗೇನ ವಿನಂತಿ ಮಾಡ್ಕೋತೀವಿ. ನೀವು 2 ಹೊತ್ತು ಮಾಡ್ರಿ. ನೀವು 4ನೇ ವಾರ ಏನಪ್ಪ ನೀವು ನಮ್ ಕಡೆ ಬರ್ರಿ. ನಾವು ಏನ್ ಮಾಡ್ತೀವಪ್ಪ ಎಲ್ಲಾ ಸದ್ಭಕ್ತರು ಕುಡ್ಕೊಂಡ ನಿಮ್ ಕಡೆ ಬರ್ತೀವಿ. ಎಲ್ಲಾರು ಕುಡ್ಕೊಂಡ್ ಮಾಡ್ಕೊತ ಹೋಗೋಣ ಅಂತ ಮಾತನ್ನ ಹೇಳ್ತೀವಿ. ಈಗ ನಮ್ದು 4ನೇ ರವಿವಾರ ಏನಾಗೈತಿ ಅಂತಂದ್ರ ಸಾಕಷ್ಟು ಎಲ್ಲಾ ಕಡೆ ನಮ್ದು ಪಬ್ಲಿಕ್ ಅದ, ಪ್ರಚಾರ ಅದ, ನಿಮಗೂ ಎಲ್ಲ ಗೊತ್ತಿರತಕ್ಕಂತ ವಿಷಯ ಐತಿ. ಅದಕ್ಕೆ ನೀವು ಅಥವಾ ನೀವು ಏನ್ ಮಾತಾಡ್ಕೊಂಡು ನೀವು ನಮಗೊಬ್ರಿಗೆ ಯಾರಿಗೆ ನಮಗ್ ತಿಳಿಸಿದ್ರು ಕೂಡ ನಾವು ಇಲ್ಲಿ ಯಾರ್ಯಾರು ಬರ್ತಾರೋ ನಾವೆಲ್ಲಾರು ಬಂದ ಅಲ್ಲಿ ಮಾಡೋದು. ನೀವು 4ನೇ ರವಿವಾರ ಇಲ್ಲಿ ಬರ್ರಿ. ಸ್ವಲ್ಪ ದಿನ ಹೋದ ಮೇಲೆ ಏನೈತಪ್ಪ ಅಂತಂದ್ರ ಎಲ್ಲಾ ಒಂದು ಹಂತಕ್ಕೆ ಬರಾಕೈತಪ್ಪ ಅಂತಂದ್ರ ಯಾವ್ದಾದ್ರು ಏನಾದ್ರೂ ಒಂದು ಪರಿಹಾರ ಮಾಡೋಣ ಅಂತನ್ನುವಂತ ಮಾತನ್ನ ಸದ್ಭಕ್ತರ ಪರವಾಗಿ ಹೇಳ್ತಾ ಕಾರ್ಯಕ್ರಮ ಯಾವತ್ತು ಇಲ್ಲೂ ನಡೀಲಿ ಅಂತಂತನು ನಿಮ್ದು ಏನಾದ್ರೂ ಅಭಿಪ್ರಾಯ ಇದ್ರೆ ದಯವಿಟ್ಟು ಹೇಳಿ. ಫೈನಲ್ ಮಾಡಿ ಬಿಡುದ್ರಿ. ನೀವು ಯಾವ್ದಾದ್ರು ಒಂದು ಇಟ್ಕೋರಿ. ಯಾಕಂದ್ರೆ ಅದನ್ನು ಬೆಳೆಸ್ಬೇಕಾಗೈತಿ. 6 ವರ್ಷ ಆತ ಅಪ್ಪಾಜಿಗಳು ಗದ್ದಿಗಿಲ್ಲ. ಯಾವ್ದೋ ಒಂದು ಗುರುಗಳು ಐಕ್ಯ ಆದ ಮ್ಯಾಲ್ತ 1 ವರ್ಷ ಬೇಡ 2 ವರ್ಷ ಗದ್ದಿಗೆ ಕಳಿಸ್ತಾರ. ಇವತ್ತು 6 ವರ್ಷ ಆದ್ರೂ ಗದ್ದಿಗಿಲ್ಲ ಅಂತಂದ್ರ ನಮ್ಮಂತ ಭಕ್ತರಿಗೆ ಹಂಗಾಗಿರ್ಬೇಡ್ರಿ. ಅದಕ್ಕೆ ಅದೇನ್ ಮಾತಾಡೋದು ಬ್ಯಾಡ್ರಿ. ಈಗ ಏನಾಗೈತಪ್ಪ ಅಂತಂದ್ರೆ ಎಲ್ಲಾರು ಕೂಡ ಮಾಡ್ಕೊಂಡು ಹೋಗುವಂತ ಒಂದು ಸನ್ನಿವೇಶ ಅವನ ಗುರುನಾಥನ ನಮಗ್ ಕುಡ್ಸಾಕತ್ತಾನ. ಈಗ ಅದನ್ನ ಗದ್ಗಿನೂ ಮಾಡೋನು, ದೇವಸ್ಥಾನನೂ ಮಾಡೋನು. ಇಲ್ಲೆಲ್ಲ ಗುರಿಯರಿಗೆ ಬಂದಾರ. ಟೊಂಕ ಕಟ್ಟಿ ನಿಂದಿರ್ತೀವಿ, ನೀವು ಬರ್ರಿ, ನಾವ್ ಏನ್ ಬೇಕಾದಿರ್ಲಿ ಅದನ್ನ ಬೆಳೆಸೋಣ ಅಂತ ಹೇಳ್ತಾರೆ. ಇದಕ್ಕಿಂತ ಸೌಭಾಗ್ಯ ನಮ್ದು ಯಾವ್ದೈತ್ರಿ? ಚಪ್ಪಾಳೆ ಮೂಲಕ ಅವ್ರಿಗೆ ಸ್ವಾಗತವನ್ನು ಕೋರಿ ಅವ್ರು ಯಾವ ದಿವಸ ಹೇಳ್ತಾರೋ ನಾವು ಎಲ್ಲ ಇದ್ರಲ್ಲಿ ಕಾರ್ಯಕ್ರಮಕ್ಕೆ ಹೋಗೋನು. ನಿಮಗೆ ಯಾರ್ಯಾರು ಅನುಕೂಲ ಆಕೈತಿ ನೀವು ಎಲ್ಲಾರು ಕೂಡ್ಕೊಂಡಿರಪ್ಪ ಅಂತಂದ್ರ ಅವ್ರು ಹೇಳಿದ ವಾರಕ್ಕೆ ನಾವು ಹೋಗುನು. ಅವರು ಕೂಡ ಇಲ್ಲಿ ಬರ್ಲಿ. ಇಲ್ಲಿ ಕಾರ್ಯಕ್ರಮ ನಡೆಯಕತ್ತಿದ್ರು ಕೂಡ ಸಾಕಷ್ಟು ಸದ್ಭಕ್ತರು ನಿಮ್ ತೀರ್ದಾಳ ಸದ್ಭಕ್ತರು ನಮ್ ಕಡೆ ಬಂದಾರೆ. ಪಾಪ ಅಲ್ಲಿ ಮುಗಿಸ್ಬಂದು ಇಲ್ಲಿ ಬಂದ್ರ ನಮ್ ಉದ್ದೇಶ ಏನಪ್ಪಾ ಅಂತಂದ್ರ ಒಂದೇ ದಿವಸ ಇಟ್ಕೊಂಡು ಅಂತಂದ್ರ ಏನಾಗಿಬಿಡದಪ್ಪ ಅಂತಂದ್ರ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ರಿ. ಕಾರ್ಯಕ್ರಮ ಬೆಳೆಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅದನ್ನು ಬೆಳೆಸೋಣ್ರಿ, ಇದನ್ನು ಮಾಡೋಣ್ರಿ. ಈಗ ಮಂತ್ರಾಲಯದಾಗ ನೀವು ನೋಡ್ತೀರಿ, ಹುಬ್ಬಳ್ಳಿ ಒಳಗೆ ಏನ್ ಮಾಡ್ತಾರೋ ಅಲ್ಲಿ ತಿಥಿ ಮೇಲೆ ಮಾಡ್ತಾರೆ, ಕೆಲವೊಂದು ಕಡೆ ತಾರೀಖ್ ಮೇಲೆ ಮಾಡ್ತಾರೆ. ತಾರೀಖ್ ಮಾಡ್ತಾರೆ. ಸ್ವಲ್ಪ ಬೆಳೆಸಬೇಕನ್ನುವಂತ ಉದ್ದೇಶ ಇರೋದ್ರಿಂದ ನೀವು ಅಲ್ಲಿ ಮಾಡ್ರಿ. ನಾವು ಎಲ್ಲಾ ಸದ್ಭಕ್ತ ಬರೋಣ, ಮೊದಲು ಸಾಗ್ಲಿ, ಮತ್ತೆ ಮುಂದೆ ನೋಡೋಣ ಅಂತನ್ನುವಂತ ಮಾತನ್ನ ಹೇಳ್ತಾ ಈಗ ನೀವು ಯಾವಾಗ ನಮಗೆ ತಿಳಿಸ್ತೀರಿ ಈ ಮುಂದಿನ ಆಗಸ್ಟ್ಕ್ಕೆ ನಾವು ಅಲ್ಲೇ ಬಂದ್ಬಿಡ್ತೀವಿ. ಇನ್ನ ಕಾರ್ಯಕ್ರಮ ಮುಕ್ತಾಯ. ಈ ಕಾರ್ಯಕ್ರಮಕ್ಕೆ ರಾಂಪುರ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಗಳಿಂದ ನೀವು ಆಗಮಿಸಿರಿ. ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತು ಗುರು ನಮ್ಮ ಅಪ್ಪಾಜಿಗಳ ಮಲ್ಲಿಕಾರ್ಜುನ ಅಪ್ಪಾಜಿಗಳ ಚರಿತ್ರೆಯನ್ನು ಇವತ್ತು ವಿಶ್ವಕ್ಕೆ ಮುಟ್ಟಿಸ್ಬೇಕಂತ ಏನಾದ್ರೂ ನೀವು ನಡೆಸಿದ್ರೆ ಇವತ್ತು ವಿಶ್ವದಾಗ ಇವತ್ತು ಮಲ್ಲಿಕಾರ್ಜುನ ಅಪ್ಪಾಜಿಗಳ ಚರಿತ್ರೆ ಏನಾದ್ರೂ ಇವತ್ತ ಮನದ ಮನಸ್ಸಿನ ಒಳಗೆ ಮೂಡಿದ್ರೆ ಅವೆಲ್ಲ ಕಾರಣ ಇವೆಲ್ಲ ಸದ್ಭಕ್ತರು ಅನ್ನುವಂಥದ್ದನ್ನ ಬಹಳ ಅಭಿಮಾನ. ಇವತ್ತು ನಮ್ಮ ಪ್ರೇಮ ಪ್ರೀತಿ ಇವತ್ತು ವಿಶ್ವ ಮಲ್ಲಿಕಾರ್ಜುನ ಅಪ್ಪಾಜಿಗಳು ಯಾರು, ಅವ್ರ ಗುರುಗಳು ಯಾರು, ಅವ್ರು ನಡೆದು ಬಂದ ಹಾದಿ ಏನು, ಅವ್ರ ಚರಿತ್ರೆ ಅನ್ನುವಂಥದ್ದನ್ನು ನೀವೆಲ್ಲ ಒಂದು ಸಂಗ್ರಹಿಸಿಡುವಂತ ಈ ಕೆಲಸ ಈ ಭೂಮಿ ಮೇಲೆ ನೀವು ಮಾಡ್ಯಾರಿ. ಈ ಹೂಗಾರ ಬಂಧುಗಳ ಭೂಮಿ ಪವಿತ್ರದ, ಅವರ ಪ್ರೇಮದ ಆ ಹೂಗಾರ ಬಂಧುಗಳು ಕೂಡ ನಾವು ಬಹಳ ಒಂದು ಅವಿಸ್ಮರಣೀಯ ಅಂತಂದ ಅವ್ರು ನಾವು ಎಂದೂ ಮರೆಯುವುದಿಲ್ಲ ಅಂತ ಹೇಳಿ ಇವತ್ತ ಈ ಕಾರ್ಯಕ್ರಮಕ್ಕೆ ಮಂಗಳವನ್ನು ಆಡೋಣ.
ಎಲ್ಲಾ ಶರಣರು ಈ ಕಾಡಿನಿದ್ರಿ, ತಾಯಿಂದರು ಈ ಕಾಡಿನಿದ್ರಿ, ಇನ್ನು ಮಂಗಳಾರತಿ ಬಂದ್ರು.